ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುಂದುವರಿದ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಯಾಜ್ಞವಲ್ಕ್ಯನು ಜನಕನಿಗೆ ಯೋಗಶಾಸ್ತ್ರವನ್ನು ತಿಳಿಸಿದುದು ಎಂಬ 321ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಇದುವರೆಗೆ ಸಾಂಖ್ಯವನ್ನು ನಿನಗೆ ತಿಳಿಸಿದನು. ಇನ್ನು ಯೋಗ ಜ್ಞಾನವನ್ನು ಹೇಳುವೆನು ಕೇಳು. ಅದನ್ನು ನಾನು ಹಿರಿಯರಿಂದ ಕೇಳಿದ ರೀತಿಯಲ್ಲಿಯೇ ನಿನಗೆ ತಿಳಿಸುವೆನು. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಸಾಂಖ್ಯಕ್ಕೆ ಸಮಾನವಾದ ಜ್ಞಾನವಿಲ್ಲ, ಯೋಗಕ್ಕೆ ಸಮಾನವಾದ ಬಲವಿಲ್ಲ. ಇವೆರಡೂ ಒಂದೇ ಮಾರ್ಗವನ್ನು ಅನುಸರಿಸತಕ್ಕವುಗಳು, ಎರಡು ಜನನ ಮರಣಗಳನ್ನು ನಿವರ್ತಿಸತಕ್ಕವುಗಳು. ಜ್ಞಾನ ಪರಿಪಾಕವಿಲ್ಲದವರು ಆ ಯೋಗ ಸಾಂಖ್ಯಗಳೆರಡನ್ನು ಬೇರೆ ಬೇರೆ ಎಂದು ತಿಳಿಯುವರು. ನಾವಾದರೂ ದೃಢ ನಿಶ್ಚಯದಿಂದ ಅವೆರಡನ್ನು ಒಂದನ್ನಾಗಿಯೇ ತಿಳಿಯುವೆವು. ಯೋಗಿಗಳು ನೋಡುವುದನ್ನೇ ಸಾಂಖ್ಯರು ನೋಡುವರು. ಇವೆರಡು ಶಾಸ್ತ್ರಗಳನ್ನು ಒಂದಾಗಿ ಭಾವಿಸುವವನೇ ತತ್ವಜ್ಞನು. ರುದ್ರನೇ ಮೊದಲಾದವರನ್ನೆಲ್ಲ ಬೇರೆ ಬೇರೆ ಪ್ರಧಾನ ಯೋಗ ಬಲವುಳ್ಳವರನ್ನಾಗಿ ತಿಳಿ. ಅವರು ಆ ಯೋಗ ದೇಹದಿಂದಲೇ ಎಲ್ಲೆಲ್ಲಿಯೂ ಸ್ವೇಚ್ಛೆಯಾಗಿ ಸಂಚರಿಸಬಲ್ಲರು. ಯೋಗಿಗಳು ತಮ್ಮ ಸ್ಥೂಲ ದೇಹವನ್ನು ಬಿಟ್ಟು ಪ್ರಳಯ ಕಾಲದವರೆಗೆ ಅಣಿಮಾದಿ ಅಷ್ಟಗುಣಗಳುಳ್ಳ ಸೂಕ್ಷ್ಮ ದೇಹದಿಂದ ಸುಖವಾಗಿ ಲೋಕ ಸಂಚಾರ ಮಾಡುವರು. ಧೀಮಂತರು ಯೋಗಗಳಿಗೆ 8 ಅಂಗಗಳೆಂದು ಹೇಳುವರು. ಅಷ್ಟಾಂಗವುಳ್ಳ ಯೋಗವನ್ನು ಹೊರತು ಬೇರೊಂದನ್ನು ಅವರು ಪ್ರಧಾನವಾಗಿ ಹೇಳುವುದಿಲ್ಲ. ಯೋಗಿಗಳು ಯೋಗ ಕಾರ್ಯವನ್ನು ಶಾಸ್ತ್ರೀಯವಾಗಿ ಸಗುಣವೆಂದು ನಿರ್ಗುಣವೆಂದು 2 ವಿಧವಾಗಿ ಹೇಳುವರು. ರಾಜೇಂದ್ರ, ಮನಸ್ಸನ್ನು ಮೂಲಾಧಾರ ಮೊದಲಾದ ಸ್ಥಳಗಳಲ್ಲಿ ಧರಿಸುವುದು ಪ್ರಾಣವಾಯು ನಿರೋಧವು ಒಂದು, ಮನಸ್ಸನ್ನು ಏಕಾಗ್ರತೆಯಿಂದ ಇರಿಸುವುದು ಇಂದ್ರಿಯ ನಿಗ್ರಹವು ಮತ್ತೊಂದು. ಪ್ರಾಣ ನಿರೋಧವೆಂಬುದು ಸಗುಣ ಯೋಗವೆನಿಸುವುದು. ಆದುದರಿಂದ ಮೊದಲು ಮನಸ್ಸನ್ನು ನಿರ್ಗುಣವಾಗಿ, ಎಂದರೆ ಕಾರ್ಯರಹಿತವಾಗಿರುವಂತೆ ನೆಲೆಗೊಳಿಸಿಡಬೇಕು. ಧ್ಯಾನದಿಂದ ಇಷ್ಟದೇವತೆಯನ್ನು ನೋಡಲಾರದೆ ಕೇವಲ ಯೋಗವನ್ನು ಹಿಡಿದು ಪ್ರಾಣವಾಯುವನ್ನು ನಿರೋಧಿಸಿಟ್ಟರೆ ವಾತರೋಗವು ಹೆಚ್ಚಾಗುವುದು. ಆದುದರಿಂದ ಅದನ್ನು ಅನುಷ್ಮಿಸಬಾರದು. ರಾತ್ರಿಯ ಪ್ರಥಮ ಯಾಮದಲ್ಲಿ 12 ಬಗೆಯ ಚೋದನೆಗಳನ್ನು ನಡೆಸಬೇಕು. ಮಧ್ಯರಾತ್ರಿಯಲ್ಲಿ ನಿದ್ರೆ ಮಾಡಿ ಅದಕ್ಕೆ ಮೇಲಿನ ಯಾಮದಲ್ಲಿ ಉಳಿದ 12 ಚೋದನೆಗಳನ್ನು ನಡೆಸಬೇಕು. ಹೀಗೆ ಮನಸ್ಸಿನ ಶಾಂತಿಯನ್ನು, ಇಂದ್ರಿಯ ಜಯವನ್ನು, ಏಕಾಂತಶೀಲತೆಯನ್ನು ಸಾಧಿಸುತ್ತಾ ಆತ್ಮಾರಾಮನಾಗಿ ಜ್ಞಾನಿಯೂ ಆದವನಿಗೆ ಮನಸ್ಸು ಆ ಪರಮಾತ್ಮನಲ್ಲಿ ಲಯಿಸುವಂತಾಗುವುದು. ಇದರಲ್ಲಿ ಸಂದೇಹವಿಲ್ಲ. ಯೋಗಿಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚೇಂದ್ರಿಯ ದೋಷಗಳನ್ನು ನೀಗಿ ಅಂತರ್ಲಯ ಬಹಿಸ್ಸಂಚಾರವೆಂಬ ಕಾರ್ಯಗಳನ್ನು ನಿವೃತ್ತಿಗೊಳಿಸಿ ಎಲ್ಲ ಇಂದ್ರಿಯ ಸಮೂಹಗಳನ್ನು ಮನಸ್ಸಿನಲ್ಲಿ ಅಡಗಿಸಿಡಬೇಕು. ಹಾಗೆಯೇ ಮನಸ್ಸನ್ನು ಅಹಂಕಾರದಲ್ಲಿಯೂ, ಅಹಂಕಾರವನ್ನು ಬುದ್ಧಿ ಎಂಬ ಮಹತ್ತತ್ವದಲ್ಲಿಯೂ, ಬುದ್ಧಿಯನ್ನು ಪ್ರಕೃತಿಯಲ್ಲಿಯೂ ಲಯಗೊಳಿಸಿದ ಮೇಲೆ ರಜೋಗುಣ ರಹಿತವು, ನಿತ್ಯವು, ಕೇವಲವು, ಶುದ್ಧವು, ಅಪ್ರಮೇಯವು, ಪೂರ್ಣವು, ಅಭೇದ್ಯವು, ಜರಾಮರಣ ರಹಿತವು, ಅನಾದಿಯು, ಅವ್ಯಯವೂ ಆದ ಬ್ರಹ್ಮವನ್ನು ಸಾಕ್ಷಾತ್ಕರಿಸುವರು. ಮಹಾರಾಜ, ಯೋಗಿಗಳ ಲಕ್ಷಣವೇನು ಎಂಬುದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅವಧರಿಸು. ಯೋಗದಿಂದ ಉಂಟಾದ ಪ್ರಸನ್ನತೆಯ ಲಕ್ಷಣವೇನೆಂದರೆ, ತೃಪ್ತಿಯುಳ್ಳವನು ಸುಖವಾಗಿ ನಿದ್ರಿಸುವುದಕ್ಕೆ ಸಮಾನವಾದುದು. ಯೋಗಿಯು ಗಾಳಿ ಇಲ್ಲದ ಸ್ಥಳದಲ್ಲಿ ನಿಶ್ಚಲವಾಗಿ ಉರಿಯುವ ದೀಪ ಜ್ವಾಲೆಯಂತೆ ಇರುವನೆಂದು ವಿದ್ವಾಂಸರು ಹೇಳುವರು. ಮೇಘಗಳಿಂದ ಅತಿ ಪ್ರಬಲವಾದ ಜಲಧಾರೆಗಳು ಬೀಳುತ್ತಿದ್ದರೂ ಕಲ್ಲು ಬಂಡೆಯನ್ನು ಹೇಗೆ ಕದಲಿಸಲು ಅರಗಿಸಲು ಆಗಲಾರದೋ ಅದರಂತೆಯೇ ಯೋಗಿಯ ಲಕ್ಷಣವು. ಶಂಖ ದುಂದುಭಿ ಘೋಷಗಳಿಗೂ ಹಲವು ಬಗೆಯ ಗಾನಗಳಿಗೂ ಮನಸ್ಸು ಕದಲದೆ ಇರುವುದೇ ಯೋಗಿಯ ಲಕ್ಷಣವು. ಒಬ್ಬನು ಎಣ್ಣೆ ತುಂಬಿದ ಪಾತ್ರಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಕಡಿದಾದ ಹಂತಗಳನ್ನು ಹತ್ತುತ್ತಿರುವಾಗ ಪಾಣಿಗಳಾದ ಶತ್ರುಗಳು ಬಂದು ಅವನನ್ನು ಕೊಲ್ಲುವುದಾಗಿ ಹೆದರಿಸಿದರೂ ಅವರ ಭಯಕ್ಕಾಗಿ ಮನಸ್ಸು ಕದಲದೆ ಒಂದು ತೊಟ್ಟು ಎಣ್ಣೆಯಾದರೂ ಕೆಳಗೆ ಬೀಳದ ಹಾಗೆ ತನ್ನ ಗಮ್ಯ ಸ್ಥಾನವನ್ನು ಹೊಂದುವ ಹಾಗೆ ಯೋಗಿಯಾದವನು ಯೋಗ ಬಲದಿಂದ ಮನಸ್ಸನ್ನು, ಇಂದ್ರಿಯಗಳನ್ನು ಸ್ವಲ್ಪ ಮಾತ್ರವೂ ಕದಲದೆ ತನ್ನ ವಶದಲ್ಲಿ ಇಟ್ಟುಕೊಳ್ಳುವನು. ಯೋಗಿಯ ಲಕ್ಷಣಗಳು ಈ ವಿಧವಾದುದೆಂದು ತಿಳಿಯಬೇಕು. ಆತ್ಮಯೋಗವುಳ್ಳವನು ಅವ್ಯಯವಾದ ಮತ್ತು ಮಹತ್ತಾದ ತಮಸ್ಸಿನ ನಡುವೆ ಅಗ್ನಿಗೆ ಸಮಾನವಾಗಿ ಜ್ವಲಿಸುವ ಆ ಬ್ರಹ್ಮವನ್ನು ಕಾಣಬಲ್ಲನು.
ಅವನು ಈ ಯೋಗ ಜ್ಞಾನ ಬಲದಿಂದ ಜೀವನಿಗೆ ಹೇಯವಾದ ದೇಹವನ್ನು ತೊಲಗಿಸಿ ಕಾಲಕ್ರಮದಿಂದ ಕೈವಲ್ಯವನ್ನು ಹೊಂದುವನು. ಸನಾತನವಾದ ವೇದವು ಹೀಗೆಯೇ ಹೇಳುವುದು. ಇದು ಹೊರತು ಯೋಗಕ್ಕೆ ಬೇರೆ ಲಕ್ಷಣಗಳಿಲ್ಲ. ಧೀಮಂತರು ಇದನ್ನು ತಿಳಿದು ತಮ್ಮನ್ನು ಕೃತಾರ್ಥರನ್ನಾಗಿ ಭಾವಿಸುವರು. ಇದು 321ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.